ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶರಿಯಾರ್ ಜಾನಾಗಿದ್ದಾರೆ. ರಂಜಿತ್, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಕ್ಷಣ ಕ್ಷಣಕ್ಕೂ ಕೂಡ ರಣಘೋರವಾಗುತ್ತಿದೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಭೀಕರವಾದ ಸಮರ. ಇಲ್ಲಿಯವರೆಗೂ ಕೂಡ ಭಾರತೀಯರು ಸಿಲುಕಾಕಿಕೊಂಡವರನ್ನ ವಾಪಸ್ ಕರೆತರುವಂತ ಕಾರ್ಯಾಚರಣೆ ನಡೀತಾ ಇದ್ರೆ, ಈ ಸೇಡಿನ ಸಮರದಲ್ಲಿ ಇಬ್ಬರು ಭಾರತೀಯರ ದುರ್ಮರಣವೂ ಆಗಿದೆ. ಒಮನ್ ಬಂದರಿನ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಗೆ ತೈಲ ತುಂಬಿದ್ದ ಹಡಗುಗಳು ಸ್ಫೋಟವಾಗಿದ್ದಾವೆ. ತೈಲ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ಸೇರಿದಂತೆ ಇಬ್ಬರು ಬಲಿಯಾಗಿದ್ದಾರೆ. ಹಡಗಿನ ಕ್ಯಾಪ್ಟನ್ ಸೇರಿ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ರಾಜಸ್ಥಾನದ ದಿಲೀಪ್ ಸಿಂಗ್ ಮೃತರಾಗಿದ್ದಾರೆ. ಬಿಹಾರ ಮೂಲದ ಆಶೀಶ್ ಕುಮಾರ್ ದುರ್ಮರಣ ಹೊಂದಿದ್ದಾರೆ. ಆ ಮೂಲಕ ಇಲ್ಲಿಯವರೆಗೂ ಕೂಡ ಭಾರತೀಯರು ಸುಮಾರು 5 ಜನ ಈ ಭೀಕರವಾದಂತಹ ಸೇಡಿನ ಸಮರದಲ್ಲಿ ಭಾರತೀಯರ 5 ಜನ ಮೃತಪಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಭಾರತೀಯರು ಆತಂಕದಲ್ಲಿದ್ದಾರೆ. ಈ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೇಗೆ ವಾಪಸ್ ಬರೋದು ಅನ್ನುವಂತ ಭಯ ಅವರನ್ನು ಕಾಡ್ತಾ ಇದೆ. ಭಾರತ ಅವರನ್ನ ತಾಯ್ನಾಡಿಗೆ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇದರ ನಡುವೆಯೂ ಕೂಡ ಈ ಭೀಕರವಾದ ರಣಘೋರವಾದಂತಹ ದಾಳಿಯಲ್ಲಿ ಸುಮಾರು 5 ಜನ ಮೃತಪಟ್ಟಿದ್ದಾರೆ ಇಲ್ಲಿಯವರೆಗೆ. ಈ ಸದ್ಯಕ್ಕೆ ಈಗ ಇಬ್ಬರು ಮೃತರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದರುಗಳನ್ನ ಟಾರ್ಗೆಟ್ ಮಾಡಿ ಯಾವಾಗ ದಾಳಿಯನ್ನ ಮುಂದುವರಿಸಿತ್ತು ಈ ಇರಾನ್, ಈ ಬಂದರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಪ್ಟನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶರಿಯಾರ್ ಜಾನಾಗಿದ್ದಾರೆ. ರಂಜಿತ್, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಕ್ಷಣ ಕ್ಷಣಕ್ಕೂ ಕೂಡ ರಣಘೋರವಾಗುತ್ತಿದೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಭೀಕರವಾದ ಸಮರ. ಇಲ್ಲಿಯವರೆಗೂ ಕೂಡ ಭಾರತೀಯರು ಸಿಲುಕಾಕಿಕೊಂಡವರನ್ನ ವಾಪಸ್ ಕರೆತರುವಂತ ಕಾರ್ಯಾಚರಣೆ ನಡೀತಾ ಇದ್ರೆ, ಈ ಸೇಡಿನ ಸಮರದಲ್ಲಿ ಇಬ್ಬರು ಭಾರತೀಯರ ದುರ್ಮರಣವೂ ಆಗಿದೆ. ಒಮನ್ ಬಂದರಿನ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಗೆ ತೈಲ ತುಂಬಿದ್ದ ಹಡಗುಗಳು ಸ್ಫೋಟವಾಗಿದ್ದಾವೆ. ತೈಲ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ಸೇರಿದಂತೆ ಇಬ್ಬರು ಬಲಿಯಾಗಿದ್ದಾರೆ. ಹಡಗಿನ ಕ್ಯಾಪ್ಟನ್ ಸೇರಿ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ರಾಜಸ್ಥಾನದ ದಿಲೀಪ್ ಸಿಂಗ್ ಮೃತರಾಗಿದ್ದಾರೆ. ಬಿಹಾರ ಮೂಲದ ಆಶೀಶ್ ಕುಮಾರ್ ದುರ್ಮರಣ ಹೊಂದಿದ್ದಾರೆ. ಆ ಮೂಲಕ ಇಲ್ಲಿಯವರೆಗೂ ಕೂಡ ಭಾರತೀಯರು ಸುಮಾರು 5 ಜನ ಈ ಭೀಕರವಾದಂತಹ ಸೇಡಿನ ಸಮರದಲ್ಲಿ ಭಾರತೀಯರ 5 ಜನ ಮೃತಪಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಭಾರತೀಯರು ಆತಂಕದಲ್ಲಿದ್ದಾರೆ. ಈ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೇಗೆ ವಾಪಸ್ ಬರೋದು ಅನ್ನುವಂತ ಭಯ ಅವರನ್ನು ಕಾಡ್ತಾ ಇದೆ. ಭಾರತ ಅವರನ್ನ ತಾಯ್ನಾಡಿಗೆ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇದರ ನಡುವೆಯೂ ಕೂಡ ಈ ಭೀಕರವಾದ ರಣಘೋರವಾದಂತಹ ದಾಳಿಯಲ್ಲಿ ಸುಮಾರು 5 ಜನ ಮೃತಪಟ್ಟಿದ್ದಾರೆ ಇಲ್ಲಿಯವರೆಗೆ. ಈ ಸದ್ಯಕ್ಕೆ ಈಗ ಇಬ್ಬರು ಮೃತರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದರುಗಳನ್ನ ಟಾರ್ಗೆಟ್ ಮಾಡಿ ಯಾವಾಗ ದಾಳಿಯನ್ನ ಮುಂದುವರಿಸಿತ್ತು ಈ ಇರಾನ್, ಈ ಬಂದರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಪ್ಟನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶರಿಯಾರ್ ಜಾನಾಗಿದ್ದಾರೆ. ರಂಜಿತ್, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಕ್ಷಣ ಕ್ಷಣಕ್ಕೂ ಕೂಡ ರಣಘೋರವಾಗುತ್ತಿದೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಭೀಕರವಾದ ಸಮರ. ಇಲ್ಲಿಯವರೆಗೂ ಕೂಡ ಭಾರತೀಯರು ಸಿಲುಕಾಕಿಕೊಂಡವರನ್ನ ವಾಪಸ್ ಕರೆತರುವಂತ ಕಾರ್ಯಾಚರಣೆ ನಡೀತಾ ಇದ್ರೆ, ಈ ಸೇಡಿನ ಸಮರದಲ್ಲಿ ಇಬ್ಬರು ಭಾರತೀಯರ ದುರ್ಮರಣವೂ ಆಗಿದೆ. ಒಮನ್ ಬಂದರಿನ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಗೆ ತೈಲ ತುಂಬಿದ್ದ ಹಡಗುಗಳು ಸ್ಫೋಟವಾಗಿದ್ದಾವೆ. ತೈಲ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ಸೇರಿದಂತೆ ಇಬ್ಬರು ಬಲಿಯಾಗಿದ್ದಾರೆ. ಹಡಗಿನ ಕ್ಯಾಪ್ಟನ್ ಸೇರಿ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ರಾಜಸ್ಥಾನದ ದಿಲೀಪ್ ಸಿಂಗ್ ಮೃತರಾಗಿದ್ದಾರೆ. ಬಿಹಾರ ಮೂಲದ ಆಶೀಶ್ ಕುಮಾರ್ ದುರ್ಮರಣ ಹೊಂದಿದ್ದಾರೆ. ಆ ಮೂಲಕ ಇಲ್ಲಿಯವರೆಗೂ ಕೂಡ ಭಾರತೀಯರು ಸುಮಾರು 5 ಜನ ಈ ಭೀಕರವಾದಂತಹ ಸೇಡಿನ ಸಮರದಲ್ಲಿ ಭಾರತೀಯರ 5 ಜನ ಮೃತಪಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಭಾರತೀಯರು ಆತಂಕದಲ್ಲಿದ್ದಾರೆ. ಈ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೇಗೆ ವಾಪಸ್ ಬರೋದು ಅನ್ನುವಂತ
ಭಯ ಅವರನ್ನು ಕಾಡ್ತಾ ಇದೆ. ಭಾರತ ಅವರನ್ನ ತಾಯ್ನಾಡಿಗೆ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅವ್ರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇದರ ನಡುವೆಯೂ ಕೂಡ ಈ ಭೀಕರವಾದ ರಣಘೋರವಾದಂತಹ ದಾಳಿಯಲ್ಲಿ ಸುಮಾರು 5 ಜನ ಮೃತಪಟ್ಟಿದ್ದಾರೆ ಇಲ್ಲಿಯವರೆಗೆ. ಈ ಸದ್ಯಕ್ಕೆ ಈಗ 2 ಮೃತರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದರುಗಳನ್ನ ಟಾರ್ಗೆಟ್ ಮಾಡಿ ಯಾವಾಗ ದಾಳಿಯನ್ನ ಮುಂದುವರಿಸಿತು ಇರಾನ್, ಈ ಬಂದರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಪ್ಟನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾನಾಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಕ್ಷಣಕ್ಕೂ ಕೂಡ ರಣಘೋರವಾಗುತ್ತಿದೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಭೀಕರವಾದ ಸಮರ. ಇಲ್ಲಿಯವರೆಗೂ ಕೂಡ ಭಾರತೀಯರು ಸಿಲುಕಾಕಿಕೊಂಡವರನ್ನ ವಾಪಸ್ ಕರೆತರುವಂತ ಕಾರ್ಯಾಚರಣೆ ನಡೀತಾ ಇದ್ರೆ, ಈ ಸೇಡಿನ ಸಮರದಲ್ಲಿ 2 ಭಾರತೀಯರ ದುರ್ಮರಣವೂ ಆಗಿದೆ. ಒಮನ್ ಬಂದರಿನ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಗೆ ತೈಲ ತುಂಬಿದ್ದ ಹಡಗುಗಳು ಸ್ಫೋಟವಾಗಿದ್ದಾವೆ. ತೈಲ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ಸೇರಿದಂತೆ 2 ಬಲಿಯಾಗಿದ್ದಾರೆ. ಹಡಗಿನ ಕ್ಯಾಪ್ಟನ್ ಸೇರಿ 2 ಭಾರತೀಯರು ಬಲಿಯಾಗಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ರಾಜಸ್ಥಾನದ ದಿಲೀಪ್ ಸಿಂಗ್ ಮೃತರಾಗಿದ್ದಾರೆ. ಬಿಹಾರ ಮೂಲದ ಆಶೀಶ್ ಕುಮಾರ್ ದುರ್ಮರಣ ಹೊಂದಿದ್ದಾರೆ. ಆ ಮೂಲಕ ಇಲ್ಲಿಯವರೆಗೂ ಕೂಡ ಭಾರತೀಯರು ಸುಮಾರು 5 ಜನ ಈ ಭೀಕರವಾದಂತಹ ಸೇಡಿನ ಸಮರದಲ್ಲಿ ಭಾರತೀಯರ 5 ಜನ ಮೃತಪಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಭಾರತೀಯರು ಆತಂಕದಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೇಗೆ ವಾಪಸ್ ಬರೋದು ಅನ್ನುವಂತ ಭಯ ಅವರನ್ನು ಕಾಡ್ತಾ ಇದೆ. ಭಾರತ ಅವರನ್ನ ತಾಯ್ನಾಡಿಗೆ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅವ್ರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇದರ ನಡುವೆಯೂ ಕೂಡ ಈ ಭೀಕರವಾದ ರಣಘೋರವಾದಂತಹ ದಾಳಿಯಲ್ಲಿ ಸುಮಾರು 5 ಜನ ಮೃತಪಟ್ಟಿದ್ದಾರೆ ಇಲ್ಲಿಯವರೆಗೆ. ಈ ಸದ್ಯಕ್ಕೆ ಈಗ 2 ಮೃತರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದರುಗಳನ್ನ ಟಾರ್ಗೆಟ್ ಮಾಡಿ ಯಾವಾಗ ದಾಳಿಯನ್ನ ಮುಂದುವರಿಸಿತು ಇರಾನ್, ಈ ಬಂದರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಪ್ಟನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾನಾಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಕ್ಷಣಕ್ಕೂ ಕೂಡ ರಣಘೋರವಾಗುತ್ತಿದೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಭೀಕರವಾದ ಸಮರ. ಇಲ್ಲಿಯವರೆಗೂ ಕೂಡ ಭಾರತೀಯರು ಸಿಲುಕಾಕಿಕೊಂಡವರನ್ನ ವಾಪಸ್ ಕರೆತರುವಂತ ಕಾರ್ಯಾಚರಣೆ ನಡೀತಾ ಇದ್ರೆ, ಈ ಸೇಡಿನ ಸಮರದಲ್ಲಿ 2 ಭಾರತೀಯರ ದುರ್ಮರಣವೂ ಆಗಿದೆ. ಒಮನ್ ಬಂದರಿನ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಗೆ ತೈಲ ತುಂಬಿದ್ದ ಹಡಗುಗಳು ಸ್ಫೋಟವಾಗಿದ್ದಾವೆ. ತೈಲ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ಸೇರಿದಂತೆ 2 ಬಲಿಯಾಗಿದ್ದಾರೆ. ಹಡಗಿನ ಕ್ಯಾಪ್ಟನ್ ಸೇರಿ 2 ಭಾರತೀಯರು ಬಲಿಯಾಗಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ರಾಜಸ್ಥಾನದ ದಿಲೀಪ್ ಸಿಂಗ್ ಮೃತರಾಗಿದ್ದಾರೆ. ಬಿಹಾರ ಮೂಲದ ಆಶೀಶ್ ಕುಮಾರ್ ದುರ್ಮರಣ ಹೊಂದಿದ್ದಾರೆ. ಆ ಮೂಲಕ ಇಲ್ಲಿಯವರೆಗೂ ಕೂಡ ಭಾರತೀಯರು ಸುಮಾರು 5 ಜನ ಈ ಭೀಕರವಾದಂತಹ ಸೇಡಿನ ಸಮರದಲ್ಲಿ ಭಾರತೀಯರ 5 ಜನ ಮೃತಪಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿರುವಂತಹ ಭಾರತೀಯರು ಆತಂಕದಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೇಗೆ ವಾಪಸ್ ಬರೋದು ಅನ್ನುವಂತ ಭಯ ಅವರನ್ನು ಕಾಡ್ತಾ ಇದೆ. ಭಾರತ ಅವರನ್ನ ತಾಯ್ನಾಡಿಗೆ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅವ್ರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇದರ ನಡುವೆಯೂ ಕೂಡ ಈ ಭೀಕರವಾದ ರಣಘೋರವಾದಂತಹ ದಾಳಿಯಲ್ಲಿ ಸುಮಾರು 5 ಜನ ಮೃತಪಟ್ಟಿದ್ದಾರೆ ಇಲ್ಲಿಯವರೆಗೆ. ಈ ಸದ್ಯಕ್ಕೆ ಈಗ 2 ಮೃತರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂದರುಗಳನ್ನ ಟಾರ್ಗೆಟ್ ಮಾಡಿ ಯಾವಾಗ ದಾಳಿಯನ್ನ ಮುಂದುವರಿಸಿತು ಇರಾನ್, ಈ ಬಂದರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಪ್ಟನ್